ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ನಾವು SATS ಅಲ್ಲಿ ಪಾಠ ಯೋಜನೆಗಳನ್ನು ಇಂದೀಕರಣ ಮಾಡಬೇಕು, ಅಪ್ಡೇಟ್ ಮಾಡಬೇಕು. ಅದನ್ನು ಈ ವಿಡಿಯೋದ ಮೂಲಕ ತೋರಿಸ್ತೀನಿ. ಸೊ ಈ PDF ಬೇಕಿದ್ರೆ ನಿಮಗೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಇವುಗಳನ್ನು ನೀವೇನು ಮಾಡ್ಬೋದು ಅಂತಂದರೆ ಬೈಗಳನ್ನು ಮಾಡ್ಬೋದು. ಸೊ PDF ನೀವೇನು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಎಲ್ಲ ವಿಷಯಗಳಲ್ಲಿ ಅವೈಲೇಬಲ್ ಮಾಡ್ತಾರೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಗದ್ಯ ಮತ್ತು ಒಂದು ಪದ್ಯದ ಬಗ್ಗೆ ಇರತಕ್ಕಂಥ ಲೆಸನ್ ಪ್ಲ್ಯಾನನ್ನು ಹೇಗೆ ಮಾಡಿದ್ದೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ದಿನಾಂಕವನ್ನು ನೀವು ಆ್ಯಸ್ ಇಟ್ ಈಸ್ ಆಗಿ ಅಲ್ಲಿ ಸೆಟ್ ಮಾಡ್ಕೊಳ್ತೀರಿ. ಸೊ 4ರಿಂದ 5 ಅವಧಿಗೆ ಬರ್ತಕ್ಕಂಥ ದಿನಾಂಕ ಇದೆ. ಸೊ ಮುಂದೆ ಕಲಿಕಾ ಫಲವನ್ನು ಬರೀಬೇಕು. ಕೇಳಿದ ಅಥವಾ ಓದಿದ ಸಾಹಿತ್ಯ, ಹಾಸ್ಯ, ಸಾಹಸ, ಸಾಮಾಜಿಕ ಮುಂತಾದ ಕತೆ, ಕವಿತೆ, ವಿಷಯವಸ್ತು, ಘಟನೆಯ ಚಿತ್ರಗಳು ಮತ್ತು ಪ್ರಾಣಿಗಳು, ಶಿರೋನಾಮೆ ಮುಂತಾದವುಗಳ ಬಗ್ಗೆ ಮಾತನಾಡುತ್ತಾರೆ, ಪ್ರಶ್ನಿಸುತ್ತಾರೆ, ಸ್ವತಃ ಟಿಪ್ಪಣಿ ಬರೀತಾರೆ, ತಮ್ಮ ಅಭಿಪ್ರಾಯ ಮತ್ತು ತರ್ಕವನ್ನು ನೀಡ್ತಾರೆ, ಒಂದು ನಿರ್ಣಯಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಇದು ಪಾಠದಲ್ಲಿರ್ತಕ್ಕಂಥ ಕಲಿಕಾ ಫಲ ಇತ್ತು, ಲರ್ನಿಂಗ್ ಔಟ್ಕಮ್. ಇನ್ನು ಇದಕ್ಕಿರ್ತಕ್ಕಂಥ ಬರೀತಕ್ಕಂಥ ಬೋಧನೋಪಕರಣಗಳನ್ನು ಏನು ಬರಿಬೋದು? ಸಿರಿಗನ್ನಡ ಪಠ್ಯಪುಸ್ತಕ, ಬೇವಿನ ಮರದ ಚಿತ್ರಪಟ, ಹೊಸ ಪದಗಳ ಮಿಂಚುಪಟ್ಟಿ, ಪ್ರಶ್ನಾಲಕೋಟೆಗಳನ್ನು ನೀವೇನು ಮಾಡ್ಬೋದು, ಬಳಕೆಗಳನ್ನು ಮಾಡ್ಬೋದು. ಮುಂದೆ ಪ್ರಕ್ರಿಯೆ ಮತ್ತು ಚಟುವಟಿಕೆಗಳಲ್ಲಿ ಇವು ಕೆಳಗುಗಳನ್ನು ನೀವೇನು ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಆರಂಭಿಕ ಹಂತದಲ್ಲಿ ಕಥನ ನಿರೂಪಣೆ, ಬೆಳವಣಿಗೆ ಹಂತದಲ್ಲಿ ಗುಂಪು ಚಟುವಟಿಕೆ, ಮುಕ್ತಾಯದ ಹಂತದಲ್ಲಿ ಸಾರಾಂಶದ ಪುನರಾವಲೋಕನ ಮತ್ತು ಪ್ರಶ್ನೆ ಪಟ್ಟಿಗೆ. ಓಕೆ, ಲಾಸ್ಟ್ ಘಟಕವಾರು ಮೌಲ್ಯಮಾಪನ ಇರ್ತದೆ. ಸೊ ಅದನ್ನು ನೀವೇನು ಮಾಡಬೇಕು, ಬರಿಬೇಕು. ಅದರಲ್ಲಿ ವಸ್ತುನಿಷ್ಠ ಮತ್ತು ಕಿರು ಉತ್ತರದ ಪ್ರಶ್ನೆಗಳನ್ನು ಕೇಳೋದು, ಕನ್ನಡ ವರ್ಣಮಾಲಾ ಆಧಾರಿತ ವ್ಯಾಕರಣ ಪ್ರಶ್ನೆ ಕೇಳೋದು, ದಿನಪತ್ರಿಕೆಯಲ್ಲಿ ಬರುವ ಮಕ್ಕಳ ಕಥೆಗಳ ಸಂಗ್ರಹ ಮಾಡಿಸೋದು, ಶುಭ ನುಡಿಗಳನ್ನು ಹೇಳಿಸೋದು ಮತ್ತು ಬರೆಯಿಸೋದು, ಪಾಠಾಧಾರಿತ ಮೂಲ್ಯಾಂಕನ ಘಟಕ ಪರೀಕ್ಷೆಯನ್ನು ಮಾಡೋದು. ಇಷ್ಟನ್ನು ಕೂಡ ನೀವೇನು ಮಾಡಬೇಕು, ಟೈಪ್ ಮಾಡಬೇಕು. ಇಷ್ಟಲ್ಲದೆ ಇದನ್ನು ಕೂಡ ಕೆಳಗಡೆಯಿಂದ ಕೂಡ ಪ್ರತಿ ಹಂತದಲ್ಲಿ ನಾವೇನು ಮಾಡಿದ್ವಿ, ವಿವರವಾಗಿ ಅದನ್ನು ಬರ್ತಿದ್ದೀವಿ. ಇದನ್ನು ಕೂಡ ನೀವು ಟೈಪ್ಗಳನ್ನು ಮಾಡ್ಬೋದು. ಆರಂಭಿಕ ಹಂತದಲ್ಲಿ ಕಥೆ ನಿರೂಪಣೆ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ನೀತಿ ಆಧಾರಿತ ಸರಳ ಕಥೆಯನ್ನು ನಿರೂಪಣೆಯನ್ನು ಮಾಡೋದು. ಬೆಳವಣಿಗೆ ಹಂತ ಗುಂಪು ಚಟುವಟಿಕೆಗಳಲ್ಲಿ ಏನು ಮಾಡ್ಬೋದು, ಪಾಠವನ್ನು ಗಟ್ಟಿಯಾಗಿ ಓದಿ ಮಕ್ಕಳಿಂದ ಗಟ್ಟಿಯಾಗಿ ಓದನ್ನು ಮಾಡಿಸೋದು, ಮಿಂಚುಪಟ್ಟಿಗಳ ಮೂಲಕ ಹೊಸ ಪದಗಳ ಪರಿಚಯವನ್ನು ಮಾಡಿಕೊಡೋದು, ಪಾಠದ ವಿವರಣೆಯನ್ನು ಚಿತ್ರಪಟ ಬಳಸಿಕೊಡೋದು, ಗುಂಪಿನಲ್ಲಿ ಪಾಠದ ಆಶಯ ಸಾರಾಂಶವನ್ನು ಮಂಡನೆ ಮಾಡಲಿಕ್ಕೆ ಮಕ್ಕಳಿಗೆ ಪ್ರೇರೇಪಣೆ ಕೊಡೋದು. ಸೊ ಇಲ್ಲಿ ವ್ಯಾಕರಣವನ್ನು ವರ್ಣಮಾಲೆಯ ಪರಿಚಯವನ್ನು ಮಾಡೋದು. ಇನ್ನು ಮುಕ್ತಾಯದ ಹಂತದಲ್ಲಿ ಏನು ಮಾಡೋದು, ಪಾಠದ ಸಾರಾಂಶವನ್ನು ಒಂದು ಸಾರಿ ಮಕ್ಕಳಿಗೆ ಶಾರ್ಟಾಗಿ ಪುನರಾವಲೋಕನ ಮಾಡೋದು. ಅದರಲ್ಲಿ ಅಷ್ಟೇ ಅಲ್ಲದೆ ಪರಿಚಿತ ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಮಾತನಾಡ್ತಕ್ಕಂಥ ವಿವಿಧ ವಿಷಯಗಳನ್ನು ಮಕ್ಕಳಿಗೆ ಕೊಡೋದು. ಇಲ್ಲಿ ಪ್ರಶ್ನೆ ಪೆಟ್ಟಿಗೆಗಳನ್ನು ಸಹಿತ ಬಳಸ್ಬೋದು. ಆ ಪ್ರಶ್ನೆ ಪೆಟ್ಟಿಗೆಗಳಲ್ಲಿ ಪ್ರಶ್ನಾಲಕೋಟೆಗಳನ್ನು ಮಾಡೋದು. ಇಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಬಳಸ್ಬೋದು. ಗುಂಡನೆಯ ಕಲ್ಲು ಎಲ್ಲಿತ್ತು, ಬೇವಿನ ಮರವನ್ನು ಜನ ಡ್ಯಾಶ್ ಅಂತ ಕರೀತಿದ್ರು, ಕನ್ನಡ ವರ್ಣಮಾಲೆಯಲ್ಲಿನ ದೀರ್ಘಸ್ವರಗಳ ಸಂಖ್ಯೆ ಎಷ್ಟು. ಇನ್ನು ಚಾಪ್ಟರ್ ವೈಸ್ ಅಸೆಸ್ಮೆಂಟ್, ಘಟಕವಾರು ಮೌಲ್ಯಮಾಪನದಲ್ಲಿನ ವಿವರಣೆ ಏನಂದರೆ ವಸ್ತುನಿಷ್ಠ ಮತ್ತು ಕಿರು ಉತ್ತರ ಪ್ರಶ್ನೆ ಅಂದರೆ ಪಾಠದ ಅಭ್ಯಾಸ ಚಟುವಟಿಕೆಯನ್ನು ಮಾಡಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಶ್ನೆ ಇದ್ದಾವೆ, ಗುಂಡನೆಯ ಕಲ್ಲು ಎಲ್ಲಿತ್ತು, ಕಲ್ಲು ಕೋಪದಿಂದ ಏನು ಮಾಡಿತು. ಕನ್ನಡ ವರ್ಣಮಾಲಾ ಆಧಾರಿತ ವ್ಯಾಕರಣ ಪ್ರಶ್ನೆ ಕೇಳೋದು, ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು, ಯೋಗವಾಹಗಳು ಯಾವುವು. ದಿನಪತ್ರಿಕೆಯಲ್ಲಿ ಬರ್ತಕ್ಕಂಥ ಕಥೆಗಳನ್ನು ಸಂಗ್ರಹ ಮಾಡಿಸೋದು, ಶುಭ ನುಡಿಗಳನ್ನು ಹೇಳಿಸೋದು ಮತ್ತು ಬರೆಸೋದು. ಉದಾಹರಣೆ, ನಿಸ್ವಾರ್ಥ ಸೇವೆಗೆ ಅಗ್ರಪೂಜೆ, ಪರೋಪಕಾರವೇ ಸರ್ವಶ್ರೇಷ್ಠ ಗುಣ. ಇನ್ನು ಪಾಠಾಧಾರಿತ ಮೌಲ್ಯಾಂಕನ LBA ಘಟಕ ಪರೀಕ್ಷೆನ ಲಿಖಿತ ಮತ್ತು ಮೌಖಿಕ ಪ್ರಶ್ನೆಗಳನ್ನು ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿ ಘಟಕ ಪರೀಕ್ಷೆನ ಮಾಡೋದು. ಇಷ್ಟೆಲ್ಲ ನೀವೇನು ಮಾಡ್ಬೋದು ಅಂತಂದರೆ ಫಸ್ಟ್ ಲೆಸನನ್ನು ಬರಿಬೋದು. ಇಷ್ಟು ನೀವೇನು ಮಾಡ್ಬೋದು ಅಂತಂದರೆ ಟೈಪನ್ನು ಕೂಡ ಮಾಡ್ಬೋದು. ಓಕೆ, ಇಷ್ಟನ್ನು ನೀವು ಏನು ಮಾಡಬೇಕು, ಬರೀಲೇಬೇಕು. ಕೆಳಗಡೆ ಇರ್ತಕ್ಕಂಥದ್ದನ್ನು ಕೂಡ ಬರೆದ್ರೂ ಕೂಡ ಓಕೆ. ಸೊ ಒಟ್ಟಾರೆ ನಿಮ್ಮ ಜ್ಞಾನಕ್ಕಾಗಿ, ವಿವೇಚನೆಗಾಗಿ ನಾವೇನು ಮಾಡಿದ್ದೀವಿ, ವಿವರಣೆಯನ್ನು ಕೊಟ್ಟಿದ್ದೀವಿ. ಸೊ ಫಸ್ಟ್ ಇತ್ತು, ಓಕೆನಾ. ಇದು ಇನ್ನು ಎರಡನೇದು ಏನಿದೆ ಅಂತಂದರೆ ಗಿಡಮರ ಅಂತಕ್ಕಂಥ ಪದ್ಯ, ಒಟ್ಟಿಗೆ ಬಾಳುವ ಆನಂದ ಗದ್ದೆ ಇತ್ತು. ಸೊ ಫಸ್ಟು ಒಂದು ಪದ್ಯವನ್ನು ಮಾಡಿದ್ದೀವಿ, ಅದರದ್ದು ಕೂಡ ಲೆಸನ್ ಪ್ಲ್ಯಾನನ್ನು ತೋರಿಸ್ತೀನಿ. ಸೊ ಪದ್ಯಪಾಠ ಬಂದುಬಿಟ್ಟು ಗಿಡಮರ ಅಂತಕ್ಕಂಥ ಪದ್ಯ. ಸೊ ಇದಕ್ಕೆ ಬೇಕಾಗ್ತಕ್ಕಂಥ ಅವಧಿಗಳನ್ನು, ದಿನಾಂಕಗಳನ್ನು ನೀವು ಸೆಟ್ ಮಾಡ್ಕೋಬೇಕು. 2 ಕಲಿಕಾಫಲ ಬರ್ತವೆ, ಕಲಿಕಾಫಲ 1 ಮತ್ತು ಕಲಿಕಾಫಲ 8. ಸೊ ಎರಡನ್ನೂ ಕೂಡ ಕೊಟ್ಟಿದ್ದೀನಿ. ಅವುಗಳನ್ನು ಕೂಡ ನೀವೇನು ಮಾಡ್ಬೋದು, ಯಥಾವತ್ತಾಗಿ ಅಲ್ಲಿ ಟೈಪ್ ಮಾಡಿ. ಇನ್ನು ಇಲ್ಲಿ ಇರ್ತಕ್ಕಂಥ ಬೋಧನೋಪಕರಣಗಳಂದರೆ ಸಿರಿಗನ್ನಡ ಪಠ್ಯಪುಸ್ತಕ, ಗಿಡಮರಗಳ ನೈಜ ಬಳಕೆ ಮತ್ತು ಚಿತ್ರಪಟ, ಸತ್ಯಾನಂದ ಪಾತ್ರುಟ್ ಅವರ ಭಾವಚಿತ್ರ, ಹೊಸ ಪದಗಳ ಮಿಂಚುಪಟ್ಟಿ, ಪ್ರಶ್ನಾಲಕೋಟೆಗಳು. ಓಕೆನಾ. ಆರಂಭಿಕ ಹಂತದಲ್ಲಿ ಪ್ರಾಸಪದಗಳು ಮತ್ತು ಹಾಡು ತಗೊಂಡಿನಿ. ಬೆಳವಣಿಗೆ ಹಂತದಲ್ಲಿ ಗುಂಪು ಚಟುವಟಿಕೆಗಳನ್ನು ತಗೊಂಡಿನಿ. ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನ ಮಾಡಿದ್ದೀನಿ. ಲಾಸ್ಟ್ ಘಟಕವಾರು ಮೌಲ್ಯಮಾಪನದಲ್ಲಿ ವಸ್ತುನಿಷ್ಠ ಮತ್ತು ಕಿರು ಉತ್ತರಗಳ ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. ಗಿಡಮರಗಳಿಗೆ ಸಂಬಂಧಿಸಿದಂತೆ ಪದಗಳನ್ನು ವಿಂಗಡಣೆ ಮಾಡಿಸೋದು, ಪದಗಳನ್ನು ಅಕಾರಾದಿಯಾಗಿ ಬರೆಸೋದು,
ಪ್ರಕೃತಿ ಇಲ್ಲದ ಭೇದ ಭಾವ ಮನುಷ್ಯನಿಗೆ ಬೇಕೆ ಎಂಬ ವಿಷಯದ ಕುರಿತು ಲಘು ಪ್ರಬಂಧ ಬರೆಸೋದು, ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ಗೊತ್ತಿರುವ ಮರಗಳ ಹೆಸರುಗಳನ್ನು ಪಟ್ಟಿ ಮಾಡಿಸೋದು, ಪಾಠಾಧಾರಿತ ಮೌಲ್ಯಾಂಕನವನ್ನು ಮಾಡೋದು. ಇಷ್ಟು ನೀವೇನು ಮಾಡಬೇಕು, ಶಾರ್ಟಾಗಿ ಅದರಲ್ಲಿ ಬರೀರಿ. ಡೀಟೇಲ್ ಆಗಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ನಾನು ಏನು ಮಾಡಿದ್ದೀನಿ, ಪ್ರತಿ ಹಂತದ ವಿಸ್ತೃತ ವಿವರಣೆಯಲ್ಲಿ ಕೊಟ್ಟಿದ್ದೀನಿ. ಆರಂಭಿಕ ಹಂತ ಅಂದರೆ ಪ್ರಾಸಪದ ಮತ್ತು ಹಾಡು ಅಂದರೆ ಸರಳವಾದ ಪ್ರಾಸಪದ್ಯವನ್ನು ಅಭಿನಯದೊಂದಿಗೆ ಮಕ್ಕಳಿಗೆ ಹಾಡಿಸೋದು. ಬೆಳವಣಿಗೆ ಹಂತದಲ್ಲಿ ಗುಂಪು ಚಟುವಟಿಕೆ, ಪದ್ಯವನ್ನು ಮಾದರಿಯಾಗಿ ಹಾಡೋದು, ಮಕ್ಕಳಿಂದ ಸಾಮೂಹಿಕವಾಗಿ ಹಾಡಿಸೋದು, ಹೊಸ ಪದಗಳ ಪರಿಚಯ, ಖಂಡ ಪದ್ಧತಿ ಮೂಲಕ ಪದ್ಯದ ರಸಗ್ರಹಣ, ಗುಂಪಿನಲ್ಲಿ ಪದ್ಯದ ಆಶಯ ಮತ್ತು ಸಾರಾಂಶವನ್ನು ಮಂಡನೆ ಮಾಡಿಸೋದು, ವ್ಯಾಕರಣದಲ್ಲಿ ಲಿಂಗದ ಅರ್ಥ, ಲಿಂಗದಲ್ಲಿರ್ತಕ್ಕಂಥ ವಿಧಗಳನ್ನು ಉದಾಹರಣೆಯೊಂದಿಗೆ ಮಕ್ಕಳೊಂದಿಗೆ ಚರ್ಚೆ ಮಾಡೋದು. ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನ ತಗೊಂಡಿನಿ. ಇಲ್ಲಿ ಪದ್ಯದ ಆಶಯ ಭಾವಾರ್ಥವನ್ನು ಪುನರಾವಲೋಕನ ಮಾಡೋದು, ವೈಯಕ್ತಿಕ ಮತ್ತು ಸಾಮೂಹಿಕವಾಗಿ ಪದ್ಯವನ್ನು ಹೇಳಿಸೋದು. ಇನ್ನು ಘಟಕವಾರು ಮೌಲ್ಯಮಾಪನದಲ್ಲಿ ಪ್ರತಿ ಹಂತದಲ್ಲಿಯೂ ಕೂಡ ನಾನು ಕೊಟ್ಟಿದ್ದೀನಿ. ವಸ್ತುನಿಷ್ಠ ಮತ್ತು ಕಿರು ಉತ್ತರಗಳ ಪ್ರಶ್ನೆಗಳಲ್ಲಿ ಅಂದರೆ ಗಿಡ ಮರಗಳು ಹೇಗೆ ಬೆಳೆದು ಅರಳುತ್ತಿವೆ, ಪದಗಳ ಅರ್ಥ ಕೊಡಬಹುದು, ಬಿಟ್ಟ ಸ್ಥಳಗಳನ್ನು ಕೊಡಬಹುದು, ಪದ್ಯದ ಒಂದು ಸಾಲನ್ನು ಕೊಟ್ಟು ಮುಂದಿನ ಸಾಲನ್ನು ಬರೆಸ್ತಕ್ಕಂಥದ್ದು ಕೂಡ ನೀವು ಬರಿಬಹುದು. ಇನ್ನು ಗಿಡ ಮರಗಳಿಗೆ ಸಂಬಂಧಿಸಿದ ಪದಗಳ ವಿಂಗಡಣೆ ಮಾಡೋದು. ಫಾರ್ ಎಕ್ಸಾಂಪಲ್ ಬೊಡ್ಡೆ ಇದೆ, ಮಾತು, ಅವನು, ಚಿಗುರು, ಸೊ ಬೇರೆ ಬೇರೆ ಹಲವು ಪದಗಳನ್ನು ಕೊಟ್ಟು ಅದಕ್ಕೆ ಗಿಡ ಮರಗಳಿಗೆ ಸಂಬಂಧಿಸಿದಂತೆ ಪದಗಳನ್ನು ವಿಂಗಡಣೆ ಮಾಡಿಸ್ತಕ್ಕಂಥ ಒಂದು ಪ್ರಶ್ನಾವಾರು ಮೌಲ್ಯಮಾಪನದ ಚಟುವಟಿಕೆಯನ್ನು ಕೊಡಬಹುದು. ಪದಗಳನ್ನು ಅಕಾರಾದಿಯಾಗಿ ಬರೆಯೋದು. ಫಾರ್ ಎಕ್ಸಾಂಪಲ್ ಕರಿದು, ಎಲೆ, ಹಸಿರು, ಹೂವು, ಥರ. ಇಲ್ಲಿ ಅಕಾರಾದಿಯಾಗಿ ಅಂದರೆ ಡಿಕ್ಷನರಿ ಆರ್ಡರ್, ಓಕೆ, ಶಬ್ದಕೋಶದಲ್ಲಿರ್ತಕ್ಕಂಥ ಕ್ರಮದ ಮೇಲೆ ಪದಗಳನ್ನು ಬರೆಸ್ತಕ್ಕಂಥ ಚಟುವಟಿಕೆಯನ್ನು ಕೊಡಬಹುದು. ಆಮೇಲೆ ಹೇಳಿದ್ದೀವಿ ಪ್ರಕೃತಿ ಇಲ್ಲದ ಭೇದ ಭಾವ ಮನುಷ್ಯನಿಗೆ ಏಕೆ, ಈ ವಿಷಯದ ಕುರಿತು ಲಘು ಪ್ರಬಂಧ. ಆಮೇಲೆ ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ಗೊತ್ತಿರ್ತಕ್ಕಂಥ ಮರದ ಹೆಸರುಗಳನ್ನು ಮಕ್ಕಳಿಗೆ ಪಟ್ಟಿ ಮಾಡಲಿಕ್ಕೆ ಕೊಡೋದು. ಲಾಸ್ಟ್ ಒಂದು ಲಿಖಿತ ಮತ್ತು ಮೌಖಿಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿ ಸೊ ಪದ್ಯದ ಸಂಪೂರ್ಣವಾಗಿರ್ತಕ್ಕಂಥ ಮೌಲ್ಯಮಾಪನವನ್ನು ಮಾಡೋದು. ಇಷ್ಟು 5th ಸ್ಟ್ಯಾಂಡರ್ಡಲ್ಲಿ ಬರ್ತಕ್ಕಂಥ ಒಂದು ಗದ್ಯ ಮತ್ತು ಒಂದು ಪದ್ಯದ ನಾನು ಏನು ಮಾಡಿದ್ದೀನಿ ಅಂತಂದರೆ ಲೆಸನ್ ಪ್ಲ್ಯಾನನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದರೂ ಕೂಡ ನೀವು ಏನು ಮಾಡ್ಬೋದು, ಇದನ್ನು ತಾವುಗಳು ತೊಗೊಳ್ಬೋದು. ಸೊ ಎಲ್ಲ ವಿಷಯಗಳಿಗೆ ಕೊಡಲಿಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ PDF ಬೇಕಾದರೆ ಜಸ್ಟ್ ನೀವು ನಂಬರ್ ಇದೆ 9964050759 ಈ ಒಂದು ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ನೀವುಗಳು ಏನು ಮಾಡಬಹುದು ಅಂತಂದರೆ PDF ಬೈ ಮಾಡ್ಬೋದು. ಸೊ ಫಸ್ಟಿಗೆ ಕನ್ನಡ ಇದ್ದಾವೆ. ಸೊ ಪ್ರತಿ ವಿಡಿಯೋಗಳಲ್ಲಿ ನಾವು 2 ಪಾಠಗಳನ್ನು ಮಾತ್ರ ಮಾದರಿಯಾಗಿ ಕೊಡ್ತೀವಿ. ಬಟ್ ನಿಮಗೆ ಕೊಡುವಾಗ ಕಂಪ್ಲೀಟ್ ಆಗಿರ್ತಕ್ಕಂಥ ಫಸ್ಟ್ ಸೆಮಿಸ್ಟರ್ದು ಈಗ ಕೊಡ್ತಾರೆ, ಸೆಕೆಂಡ್ ಸೆಮಿಸ್ಟರ್ದು ಮಧ್ಯಂತರ ರಜೆಯಲ್ಲಿ, ಯಾಕಂದರೆ ಮತ್ತೆ ಅವುಗಳನ್ನು ಕೂಡ ಪ್ರಿಪೇರ್ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ಒಟ್ಟಾರೆ ಕೊಡ್ತಾರೆ. ಎಲ್ಲ PDF ನಿಮಗೆ ಪ್ರತಿ ಪಾಠದಲ್ಲಿ ಸೇಮ್ ಆಗಿರ್ತಕ್ಕಂಥ ಮೌಲ್ಯಮಾಪನದ ಹಂತಗಳನ್ನು ಬಳಕೆ ಮಾಡಿ ನಿಮಗೆ ಕೊಡ್ತಾರೆ ಅಂತ ಹೇಳ್ತಾ ಇಷ್ಟಿತ್ತು ಈ ಒಂದು ವಿವರಣೆ. ಸೊ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಪ್ರತಿ ಹಂತದ ಕಮೆಂಟ್ಗಳನ್ನು ತಾವು ಮಾಡ್ಬೋದು. ಅಷ್ಟೇ ಅಲ್ಲದೆ LBAಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ಓಕೆ, ಸೊ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್ ಮತ್ತು ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, ಪರಿಸರ ಅದು ಬೈಲ್ಯಾಂಗ್ವಲಲ್ಲಿ ಇಲ್ಲ. ಸೊ ಬೈಲ್ಯಾಂಗ್ವಲಲ್ಲಿ ನಾವುಗಳು ಪ್ರಿಪೇರ್ ಮಾಡ್ತಾರೆ. ಸೊ ಶಾರ್ಟ್ಲಿಯಾಗಿ ಬೈಲ್ಯಾಂಗ್ವಲ್ದು ಕೂಡ ನಿಮಗೆ ಸಿಲೆಬಸ್ ಸಿಗ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.